ನಮಸ್ಕಾರ, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. 2026ನೇ ಸಾಲಿನ ಕೆಇ ವತಿಯಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಆಲ್ರೆಡಿ ಆರಂಭವಾಗಿದೆ. ಆಲ್ರೆಡಿ ನೀವು ವೆರಿಫಿಕೇಶನ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಆದರೆ ನೆಕ್ಸ್ಟ್ ಪ್ರಕ್ರಿಯೆ ಬಗ್ಗೆ ಕೇಳ್ತಾ ಇದ್ದೀರಿ. ಏನು ಪ್ರಕ್ರಿಯೆ ನೆಕ್ಸ್ಟ್ ಅಂತಂದರೆ ಆಪ್ಷನ್ ಎಂಟ್ರಿ ಲಿಂಕನ್ನು ಯಾವಾಗ ಕೊಡ್ತಾರೆ ಅಂತೇಳಿ ಅದರ ಬಗ್ಗೆ ನಿಜಾಂಶಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಕೇಳ್ತಾ ಇದ್ದೀರಿ. ಕಾಲೇಜ್ ಸೆಲೆಕ್ಷನ್ ಲಿಂಕ್ ಬಗ್ಗೆ ನೀವು ಮಾಹಿತಿ ಕೇಳ್ತಿರುವಂಥದ್ದು ಯಾವಾಗ ಬರುತ್ತೆ, ಡೇಟ್ ಬಗ್ಗೆ ಹೇಳ್ರಿ ಅಂತ ಹೇಳಿ. ಸೊ ನಿಜಾಂಶ ಹೇಳೋದಾದ್ರೆ ನಮ್ಮ ಅಲೈಡ್ ಸೈನ್ಸಸ್ಸು, AHS, BPT, BSc ನರ್ಸಿಂಗ್, ಫಾರ್ಮಸಿ ಬಗ್ಗೆ ಮಾತ್ರ ನಾವು ಮಾತಾಡ್ತಿರುವಂಥದ್ದು. ಸೊ ಈವರೆಗೂ ಕೂಡ ಇವತ್ತು ಡೇಟ್ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇವತ್ತಿನ ಡೇಟ್ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬಂದು ತಲುಪಿಲ್ಲ. ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ದವರು ಮತ್ತು ಸರ್ಕಾರದವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಂದು ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜುಗಳಲ್ಲಿರುವಂತಹ ಎಲ್ಲ ಒಟ್ಟು ಸೀಟ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೆಇಗೆ ಸಬ್ಮಿಟ್ ಮಾಡ್ತಾರೆ. ಈವರೆಗೂ ಕೂಡ ಕರೆಕ್ಟ್ ಆಗಿ ಎಲ್ಲ ಡಾಟಾ ಬಂದು ಮೀಟ್ ಆಗಿಲ್ಲ. ಹೌದಾ? ಸೊ ಇದು ಮಾಹಿತಿ ಬಂದಿರುವಂಥದ್ದು. ಇನ್ನೂವರೆಗೂ ಕೂಡ ನಮ್ಮ BSc ನರ್ಸಿಂಗು, BPT, AHS ಮತ್ತೆ ಫಾರ್ಮಸಿದು ಎಲ್ಲ ಕಂಪ್ಲೀಟ್ ಡಾಟಾ ಬಂದು ಇನ್ನೂ ಮೀಟ್ ಆಗಿಲ್ಲ. ಅದು ಹೆಂಗೆ ಆಪ್ಷನ್ ಎಂಟ್ರಿ ಬಿಡಬೇಕು? ಆಸ್ ಪರ್ ನಮ್ಮ ಮಾನ್ಯ ನಿರ್ದೇಶಕರ ಪ್ರಕಾರ ಹೇಳೋದೇನಂತಂದ್ರೆ, ಸರ್ಕಾರದಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಾವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬರ್ತಾ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದೇ ಇಲ್ಲ. ಕೆಇಗೆ ಅರ್ಧಂಬರ್ಧ ಬಂದಿದೆ, ಬಂದರೂ ಕೂಡ ಅರ್ಧಂಬರ್ಧ, ಯಾವುದು ಕಂಪ್ಲೀಟ್ ಬಂದಿಲ್ಲ. BSc ನರ್ಸಿಂಗ್ ಇನ್ನೂ ಕಂಪ್ಲೀಟ್ ಬಂದಿಲ್ಲ, ಅಲೈಡ್ ಸೈನ್ಸಸ್ ಕಂಪ್ಲೀಟ್ ಬಂದಿಲ್ಲ, BPT ಬಂದಿದೆ ಅರ್ಧ, ಇನ್ನೂ ಸ್ವಲ್ಪ ಬರಬೇಕಾಗಿದೆ, ಫಾರ್ಮಸಿದು ಬಂದಿದೆ, ಇನ್ನೂ ಸ್ವಲ್ಪ ಬರಬೇಕಾಗಿದೆ. ಸೊ ಇದೆಲ್ಲ ಅರ್ಧಂಬರ್ಧ ಇರಬೇಕಾದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಹೆಂಗೆ ಬಿಡಕ್ಕೆ ಸಾಧ್ಯವಾಗುತ್ತೆ? ಒಂದನೇದು, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಬಂದಿಲ್ಲ. ಎರಡನೇ ಪ್ರಾಬ್ಲಮ್ ನೋಡಿ, ವೆರಿಫಿಕೇಶನ್ ಸ್ಲಿಪ್ ಬಂತು, ಆದರೆ ಬಹಳಷ್ಟು ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಕೂಡ ಗೊತ್ತಿದೆ. ಅದು SC ಕೆಟಗರಿಗೆ ಇರುವಂಥ ವಿದ್ಯಾರ್ಥಿಗಳದ್ದು GM ಆಗಿದೆ ವಿದ್ಯಾರ್ಥಿಗಳದ್ದು. SC ಇದ್ದಲ್ಲಿ RD ನಂಬರ್ ಕೇಳ್ತಾ ಇದೆ, ಅಪ್ಡೇಟ್ ಮಾಡಿ ಅಂತ ಬರ್ತಾ ಇದೆ. ಅಪ್ಡೇಟ್ ಮಾಡಿದ್ರು ಕೂಡ ತಗೊಳ್ತಾ ಇಲ್ಲ. ಕನ್ನಡ ಮೀಡಿಯಂ ಮತ್ತು ರೂರಲ್ದು ಸರ್ಟಿಫಿಕೇಟ್ ಎಸ್ ಇದ್ದು ನೋ ಆಗಿಬಿಟ್ಟಿದೆ, ಅದು ಒದ್ದಾಡ್ತಾರೆ ವಿದ್ಯಾರ್ಥಿಗಳು. ಇನ್ನೂ ಪ್ರಾಬ್ಲಮ್ ಇದೆ ಕೆಇದಲ್ಲಿ. ಇನ್ನೂ ರಿಸರ್ವೇಶನ್ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಇನ್ನೂ ಅವರು ಆದೇಶ ಪಡಬೇಕಾಗಿದೆ. ಇವಾಗ ಏನಪ್ಪಾ ಅಂತಂದ್ರೆ, ನಾವು ಅಡಿಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗಳಿಗೆ ಅಲ್ಟರ್ನೇಟ್ ಇನ್ನೂ ಕೆಇಗೆ ವೆಬ್ಸೈಟ್ ಅಲ್ಲಿ ಇದರಲ್ಲಿ ಆಫೀಸ್ಗೆ ಹೋದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ಅದೇ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹೋಗಿ ಜಗಳ ಮಾಡ್ತಿದ್ದಾರೆ, ಅಪ್ಡೇಟ್ ಮಾಡಿಕೊಡಿ ಅಂತೇಳಿ. ಫುಲ್ ರಶ್ ಕೆಇದಲ್ಲಿ. ಯಾಕಂತಂದ್ರೆ ಇದೆ SC ಪ್ರಾಬ್ಲಮ್ ಆಗಿದೆ, ಸರ್ಟಿಫಿಕೇಟ್ದು RD ನಂಬರ್ ಪ್ರಾಬ್ಲಮ್ ಆಗಿದೆ, ರಿಸರ್ವೇಶನ್ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಕನ್ನಡ ಮೀಡಿಯಂ ಇದ್ದಿದ್ದು ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಇತ್ತು, ಆದ್ರೆ ನಿಮ್ಮ ಇದರಲ್ಲಿ ನೋ ಅಂತ ಬಂದಿದೆ. ಏನ್ ಪ್ರಾಬ್ಲಮ್? ಅದು ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದನ್ನು ಕೂಡ ಇವರು ಅಪ್ಡೇಟ್ ಮಾಡ್ತಾ ಇದಾರೆ. ಈ ಮಧ್ಯದಲ್ಲಿ ಆಪ್ಷನ್ ಎಂಟ್ರಿ ಹೆಂಗ್ ಬಿಡಕ್ ಸಾಧ್ಯ ಆಗುತ್ತೆ? ಜಗಳ ಬಿಡ್ತಾವ್ರಿ, ಹೊಡೆದಾಟ ಬಿಡುತ್ತ, ಪೇರೆಂಟ್ಸ್ ಜಗಳ ಮಾಡಿಬಿಡ್ತಾರೆ. ನಮಗ್ ಬೇರೆ ಟೆನ್ಷನ್ ಹತ್ತಿ ಬಿಟ್ಟಿದೆ, ನೀವು ಆಪ್ಷನ್ ಎಂಟ್ರಿ ಹೆಂಗ್ ಬಿಟ್ರಿ ಅಂತೇಳಿ ಜಗಳ ತೆಗಿತಾರ. ಇದೆಲ್ಲ ಹೋದ ವರ್ಷ, ಹಿಂದಿನ ವರ್ಷ, ಪ್ರೀವಿಯಸ್ ಇಯರ್ದೆಲ್ಲ ನಾವು ನೋಡಿಬಿಟ್ಟಿದ್ದೀವಿ. ಹೋಗಿ ಕೆಇ ವೆಬ್ಸೈಟ್ ಇದಕ್ಕೆ ಆಫೀಸ್ಗೆ ಹೋಗಿ ಜಗಳ ಮಾಡ್ತಾರೆ. ನಮ್ದು ಇನ್ನೂ ಕ್ಲಿಯರ್ ಆಗಿಲ್ಲ, ನೀವು ಇದಕ್ಕೆ ಹೆಂಗ್ ಬಿಟ್ರಿ ಅಂತ ಜಗಳ ತೆಗಿತಾರೆ. ಇದೆಲ್ಲ ನೋಡಿಕೊಂಡು ಕೆಇದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಆಮೇಲೆ ಇವತ್ತು ವಿಜಯ ಕರ್ನಾಟಕದಲ್ಲಿ ಮಂಥನ ಕಾರ್ಯಕ್ರಮ ಇತ್ತು, ವಿಜಯ ಕರ್ನಾಟಕದ ಫೋನಿನ ಕಾರ್ಯಕ್ರಮ ಇತ್ತು. ಹಿಂಗಿರ್ಬೇಕಾದ್ರೆ ಸೊ ಇನ್ನೂ ಅವ್ರಗಳಿಗೆ ನಿಮ್ಗಳಿಗೆ ಅರ್ಥ ಮಾಡಿಸ್ಕೊಳ್ಳೋದ್ರಲ್ಲಿ ಬೀಜಿ ಇದಾರೆ ಎಲ್ಲರೂ. ಕೆಇದವರು ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋದ್ರಲ್ಲಿ ಬೀಜಿ ಇದಾರ, ಲಿಂಕ್ ಬಿಡೋದ್ರಲ್ಲಿ ಬಿಸಿ ಇಲ್ಲ. ನೆನಪಿರ್ಲಿ, ಅರ್ಥ ಮಾಡಿಸ್ಕೊಡೋದ್ರಲ್ಲಿ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ಸರ್ಕಾರದಿಂದ ಎಲ್ಲ ಇಲಾಖೆಗಳಿಂದ ಡಾಟಾ ಬರಬೇಕಂದ್ರೆ ಲೇಟ್ ಆಗುತ್ತೆ, ಅದನ್ನ ನೋಡ್ಕೋಬೇಕು. ಆಮೇಲೆ ಅರ್ಜೆಂಟ್ ಮಾಡಿದ್ರೆ ಮುಂದೆ ಬರುವಂತ ನೀಟ್ ವಿದ್ಯಾರ್ಥಿಗಳಿಗೆ ದೂರ ಆಗುತ್ತೆ. ಹೀಗಾಗಿ ಸೊ ನಾವು ಸ್ವಲ್ಪ ಸ್ಲೋ ಡೌನ್ ಮಾಡೋಣ, ಜಸ್ಟ್ ಫಸ್ಟ್ ರೌಂಡ್ ಮುಗಿಯೋ ತರ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಕೂಡ ಮಾಡಿದ್ದಾರೆ ಕೆಇದವರು. ಇದೆಲ್ಲ ಕೂಡ ನಿಮ್ಗಳಿಗೆ ಸ್ವಲ್ಪ ಕಾಡ್ತವೆ. ಬಹಳಷ್ಟು ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಇದಾವೆ, ಸಾಲ್ವ್ ಮಾಡೋದ್ರಲ್ಲಿ ಬೀಜ್ ಇದ್ದಾರೆ ಕೆಇದವರು. ಹೀಗಿರ್ಬೇಕಾದ್ರೆ ಲಿಂಕ್ ಅನ್ನ ಬಿಡೋದಿಲ್ಲ. ಮತ್ತೆ ನೀವು ತಿರ್ಗಾ ಮೃಗ ಮಂದಿ ಕೇಳೋದೇನಪ್ಪ ಅಂದ್ರೆ, ಮತ್ತೆ ಲಿಂಕ್ ಯಾವಾಗ ಬಿಡ್ತಾರೆ? ಪ್ರಾಬ್ಲಮ್ ಸಾಲ್ವ್ ಆಗಬೇಕಲ್ಲ. ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಬರ್ತಾ ಇದಾರಲ್ಲಿ. ಇವತ್ತು ಮುಗಿತ ನೋಡಿ ಮತ್ತೆ ನಾಳೆ ಬೆಳಿಗ್ಗೆ ಬಂದಿರ್ತಾರೆ, ನಾಡ್ದು ಬೆಳಿಗ್ಗೆ ಬರ್ತಾರೆ. ಕಂಪ್ಲೀಟ್ ಒಂದು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗದಾಗೆ ನೋಡ್ಕೊಳ್ಳುವಂಥದ್ದು ಕೆಇ ಜವಾಬ್ದಾರಿ ಇರುವುದರಿಂದ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ವಾರ ಪೂರನೂ ಕೂಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದ್ರಲ್ಲಿ ಟೈಮ್ ಅನ್ನ ಕಳೀತಾರೆ. ಈ ವಾರದಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಬರೋದು ತುಂಬಾ ಡೌಟ್ ಇದೆ. ಯಾಕಂದ್ರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬರೋದ್ರಲ್ಲಿದೆ.
ಇನ್ನೂ ರೆಡಿನೇ ಮಾಡ್ಕೊಂತಿದ್ದಾರೆ, ಇವತ್ತಿನ ಡೇಟ್ ತನಕ ರೆಡಿ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ. ಹೀಗಾಗಿ ಆಪ್ಷನ್ ಎಂಟ್ರಿ ಇನ್ನೂ ಸ್ವಲ್ಪ ತಡ ಆಗುತ್ತೆ. ನನ್ನ ಪ್ರಕಾರ 1 ವಾರ ಲೇಟ್ ಆಗ್ಬೋದು, ನನ್ನ ಪ್ರಕಾರ ಅದಕ್ಕಿಂತ ಲೇಟೂ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಸೀಟ್ ಮೆಟ್ರಿಕ್ಸ್ ಬರೋದು ಲೇಟ್ ಆದ್ರೆ ಇನ್ನೂ ಲೇಟ್ ಆಗ್ಬೋದು. ಆಮೇಲೆ ವಿದ್ಯಾರ್ಥಿಗಳದ್ದು SC ಕ್ಯಾಟಗರಿ ಕನ್ನಡ ಮೀಡಿಯಂ ರೂರಲ್ ಅದನ್ನ ಎಡಿಟ್ ಮಾಡೋದೇ ಪ್ರಾಬ್ಲಮ್ ಆಗಿದೆ. ಅದರಿಂದ ನೂರಾರು ಕಾಲಗಳು ಕೂಡ ಹೋಗ್ತಾ ಇದಾವು. ಆಮೇಲೆ ವಿಸಿಟ್ ಕೂಡ ಮಾಡ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಸಾಲ್ವ್ ತನಕ ಕೂಡ ನನ್ನ ಪ್ರಕಾರ ಇನ್ನೂ 1 ವಾರ ತನಕ ಲೇಟ್ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ನೇರವಾಗಿ ಕಾಮೆಂಟ್ಸ್ ಅನ್ನ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಾಮೆಂಟ್ ಅನ್ನ ಶೇರ್ ಮಾಡಿ, ಧಾರಾಳವಾಗಿ ಶೇರ್ ಮಾಡಿ. ಜೊತೆಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಕೂಡ ನೀವು ಬಂದು ಜಾಯಿನ್ ಆಗಿ ನಿಮ್ಮ ಪರ್ಸನಲ್ ಮೆಸೇಜ್ಗಳನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು. ನಮಸ್ಕಾರ.